ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಓ ಸಾರಿಕಾ, ವೆಲ್ಕಮ್. ಕೂತ್ಕೊಳ್ಳಿ. ನಿಮ್ಮನ್ನ ನಾನು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ. ನೀವು ಈ ರೀತಿಯಾಗಿ ನಡ್ಕೋತೀರ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಷ್ಟು ಕೋಪದಲ್ಲಿದ್ದೀರಾ? ಏನಾಯ್ತು? ನೀವು ಮಾಡಿರೋದು ನಿಮಗೆ ಗೊತ್ತಾ? ನನಗೆ ಗೊತ್ತಿರೋಂಗೆ ನಾನು ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಪ್ರಕಾರ ಅದು ತಪ್ಪಲ್ಲ, ಬಿಸ್ನೆಸ್. ನೀವು ಮಾಡಿರೋ ಕೆಲಸದಿಂದ ಎಷ್ಟು ಜನಕ್ಕೆ ನೋವಾಗಿದೆ, ಎಷ್ಟು ಜನಕ್ಕೆ ಸಂಕಟ ಆಗಿದೆ ಗೊತ್ತಾ ನಿಮಗೆ? ಸಾರಿಕಾ ಪ್ಲೀಸ್, ವಿಷಯ ಏನು ಅಂತ ಸರಿಯಾಗಿ ಹೇಳಿ. ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಹೇಳ್ತೀನಿ. ನಮ್ಮ ಅಕ್ಕ ಸರಿಯುಗೆ ನಮ್ಮ ಭಾವ ಜಗದೀಶ್ಗೆ ಕಂಪ್ನಿ ವಿಷಯವಾಗಿ ನೋಟಿಸ್ ಕಳಿಸಿದಾರಂತೆ. ಹೌದು, ಕಳಿಸಿದ್ದೀನಿ. ತಪ್ಪೇನು? ಯಶಸ್ವಿ ಸರ್ಜಿಕಲ್ಸು ನಮ್ಮ ತಂದೆ ಕಂಪ್ನಿ. ಅದರಲ್ಲಿ ನನ್ನ ಪಾಲಿನ ಶೇರ್ಸ್ ಕೇಳ್ತಾ ಇದ್ದೀನಿ. ತಪ್ಪಾ? ತಪ್ಪಲ್ಲ. ಆದರೆ ನೀವು ನಿಮ್ಮ ಹಕ್ಕನ್ನ ಕೇಳ್ತಿರೋ ಸಂದರ್ಭದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಆ ರಾಜೇಶ್ ಶರ್ಮಾ ಕಂಪ್ನಿ ಹಣನೆಲ್ಲ ದೋಚ್ಕೊಂಡು ಹೋಗಿ ಜೈಲಲ್ಲಿ ಕೂತ್ಕೊಂಡ. ಕಂಪ್ನಿ ದುಸ್ಥಿತಿ ನೋಡಿ ನಮ್ಮ ಭಾವ ಡಿಪ್ರೆಷನ್ಗೆ ಹೋದ್ರು. ಸರಯು ಆಗ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರು. ಈಗ ಕಂಪ್ನಿ ಸುಧಾರಿಸ್ತಿದೆ, ನಮ್ಮ ಭಾವನ ಆರೋಗ್ಯನೂ ಸುಧಾರಿಸ್ತಿದೆ. ಈ ಸ್ಥಿತಿಲಿ ನೀವು ಹೋಗಿ ಕಂಪ್ನಿ ಶೇರ್ಸ್ನ ಕೇಳಿದ್ರೆ ಕಂಪ್ನಿ ಲಾಸ್ ಆಗುತ್ತೆ. MNC ಅವ್ರ ಕೈಗೆ ಕಂಪ್ನಿ ಹೋಗುತ್ತೆ. ಶಂಕರ್ ದಾಸ್ ಅವ್ರ ಫ್ಯಾಮಿಲಿ ತುಂಬಾ ತೊಂದರೆ ಪಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾವನ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ. ಇದೆಲ್ಲ ಆಗ್ತಿರೋದು ನಿಮ್ಮಿಂದಾಗಿ. ಎಷ್ಟು ಸಹಾಯ ಮಾಡಿದ್ರು ಭಾವ ನಿಮಗೆ. ನೀವು ಕೇಳದೆ ಬಾಂಬೆಲಿ ನಿಮ್ಮ ಸ್ಟುಡಿಯೋ ಓಪನ್ ಆಗ್ಬೇಕಾದ್ರೆ ಹಣ ಕೊಟ್ರು. ನಿಮ್ಮನ್ನ ತಮ್ಮನ ಹಾಗೆ ನೋಡ್ಕೊಂಡ್ರು. ಸ್ವಲ್ಪನಾದ್ರೂ ಕೃತಜ್ಞತೆ ಬೇಡವಾ ನಿಮಗೆ? ನೋಡಿ ಸಾರಿಕಾ, ನನ್ನ ಉದ್ದೇಶಗಳನ್ನ ನೀವು ಅರ್ಥ ಮಾಡ್ಕೋತಾ ಇಲ್ಲ. ಅರ್ಥ ಆಗುತ್ತೆ ನನಗೆಲ್ಲ. ಹೌದು, ಕಂಪ್ನಿ ಶೇರ್ಸ್ನ ತಗೊಂಡು ನೀವೇನು ಮಾಡ್ತೀರಾ? ಕಂಪ್ನಿ ನೋಡ್ಕೋತೀರಾ? ಇಲ್ಲ, ನನಗೆ ಗೊತ್ತು ನಿಮಗೆ ಕಂಪ್ನಿ ವಿಷಯದಲ್ಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ನಿಮ್ಮ ಆಸಕ್ತಿ ಏನಿದ್ರು ಮ್ಯೂಸಿಕಲ್ಲಿ. ಹಾಗಿದ್ರೆ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಅಥವಾ ನಿಮ್ಗೇನಾದ್ರು ದುಡ್ಡಿನ ತೊಂದರೆ ಇದೆಯಾ? ಇಲ್ಲ. ಮತ್ತೆ ಯಾಕೆ ನಿಮ್ಗೆ ದುರಾಸೆ? ಸಾರಿಕಾ, ನಿಮ್ಮನ್ನ ಒಳ್ಳೆಯವರು ಅಂತ ನಂಬಂದಲ್ಲ ನಾನು. ಛೇ ಸಾರಿಕಾ ಪ್ಲೀಸ್, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ಯಾರು ತಪ್ಪು ಯಾರು ಸರಿ ಅಂತ ಟೈಮ್ ಡಿಸೈಡ್ ಮಾಡುತ್ತೆ. ನೋಡಿ, ಕಂಪ್ನಿ ವಿಷಯಕ್ಕೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಮ್ಯೂಸಿಕ್ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ವಿಷಯ ಇದ್ರೆ ಹೇಳಿ. ಈ ವಿಷಯಕ್ಕೆಲ್ಲ ನೀವು ತಲೆ ಹಾಕಬೇಡಿ. ನೀವು ನನ್ನ ನಂಬಲೇಬೇಕು ಅನ್ನೋ ಹಠ ನನಗೂ ಇಲ್ಲ. ನಂಬಬೇಕು ಅನ್ಸಿದ್ರೆ ನಂಬಿ, ಇಲ್ಲ ಅಂದರೆ ಇಲ್ಲ. ಚಾಯ್ಸ್ ಇಸ್ ಯೋರ್ಸ್. ಛೇ, ಈ ಮೀಟಿಂಗ್ ಅರೇಂಜ್ ಮಾಡಿರೋದು ನಾನೇ ಆಗಿದ್ರು, ಇಶ್ಯೂ ಕ್ರಿಯೇಟ್ ಮಾಡಿರೋದು ಮಿಸ್ಟರ್ ಪ್ರಸಾದ್ ಅವರು. ಹಾಗಾಗಿ ಅವರು ಮೊದಲು ಮಾತಾಡಲಿ. ಮಿಸ್ಟರ್ ಪ್ರಸಾದ್ ಪ್ಲೀಸ್. ಓಕೆ, ಆದರೆ ನಾನು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಆ ಮಾತನ್ನ ವಾಪಸ್ ತಗೊಳ್ಳಿ. ನಾನಲ್ಲಿ ಇಶ್ಯೂ ಕ್ರಿಯೇಟ್ ಮಾಡ್ತಾ ಇಲ್ಲ. ಅದು ನನ್ನ ಉದ್ದೇಶನೂ ಅಲ್ಲ. ನಾನು ನನ್ನ ಹಕ್ಕನ್ನ ಕೇಳ್ತಾ ಇದ್ದೀನಿ ಅಷ್ಟೇ. ನನ್ನ ತಂದೆಗೆ ನನ್ನ ಬಗ್ಗೆ ತುಂಬ ಕನಸುಗಳಿತ್ತು. ಆದರೆ ನಾನು ಅವರಿಂದ ದೂರ ಇದ್ದೆ. ಜಗದೀಶ್ ಅವರು ನನ್ನ ಜಾಗದಲ್ಲಿ ನಿಂತು ನಮ್ಮ ತಂದೆನ ಕಂಪ್ನಿನ ನೋಡಿಕೊಂಡ್ರು. ನಾನು ಅವ್ರನ್ನ ಅಣ್ಣ ಅಂತ ಭಾವಿಸಿದ್ದೆ. ಜಗದೀಶ್ ಮೇಲಿನ ವಿಶ್ವಾಸಕ್ಕೆ ಕಂಪ್ನಿ ಮ್ಯಾನೇಜ್ಮೆಂಟ್ ಎಲ್ಲ ಅವ್ರಿಗೊಪ್ಪಿಸಿ ನಮ್ಮ ತಂದೆ ಪ್ರಾಣ ಕಳ್ಕೊಂಡ್ರು. ಆಗ ನಾನೇನು ಕೇಳಲಿಲ್ಲ, ಈಗಲೂ ಕೇಳ್ತಾ ಇರಲಿಲ್ಲ. ಆದರೆ ನಮ್ಮ ತಂದೆ ಪ್ರೀತಿಯಿಂದ ಕೊಟ್ಟ ಯಶಸ್ವಿ ಸರ್ಜಿಕಲ್ಸ್ನ ದಾಸ್ ಜೊತೆ ಮರ್ಜ್ ಮಾಡಿದ್ರು. ಇನ್ಫ್ಯಾಕ್ಟ್ ಆ ರೀತಿ ಮರ್ಜ್ ಮಾಡೋಕ್ಕೆ ಅವ್ರಿಗೆ ಯಾವ ಅಧಿಕಾರನೂ ಇರಲಿಲ್ಲ. ಆದರೆ ದಾಸ್ ಕಂಪ್ನಿ ಅವ್ರದ್ದೇ ಆದ್ರಿಂದ ಟೆಕ್ನಿಕಲಿ ಅವ್ರಿಗೆ ಯಾವ ಪ್ರಾಬ್ಲಮ್ಮೂ ಆಗಲಿಲ್ಲ. ನಾನು ಬಿಸ್ನೆಸ್ ದೃಷ್ಟಿಯಿಂದ ಏನೋ ಮಾಡಿದ್ದಾರೆ ಅಂತ ಸುಮ್ಮನಾದೆ. ಆದರೆ ಅವ್ರು ಇನ್ನೂ ಮುಂದುವರೆದು ನನ್ನ ಒಂದು ಮಾತು ಕೇಳಿದೆ, ನಿಮ್ಮ ಜೊತೆ ಅಂದರೆ UK ಇಂಟರ್ನ್ಯಾಷನಲ್ ಸರ್ಜಿಕಲ್ ಜೊತೆ ಪಾರ್ಟ್ನರ್ಶಿಪ್ ಡೀಡ್ ಮಾಡ್ಕೊಂಡಿದ್ದಾರೆ. ಅದು ಯಶಸ್ವಿ ದಾಸ್ ಅವ್ರದ್ದೇ ಕಂಪ್ನಿ ಅನ್ನೋ ಥರ 51-49 ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನಮ್ಮ ತಂದೆ ಕಟ್ಟಿದ ಯಶಸ್ವಿ ಸರ್ಜಿಕಲ್ಸ್ಗೆ
ಅಸ್ತಿತ್ವನೇ ಇಲ್ಲದಿರೋ ಹಾಗೆ ಮಾಡಿದ್ದು ನನ್ನ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿದೆ. ಅದಕ್ಕೆ ನಾನು ನನ್ನ ಹಕ್ಕು ಕೇಳ್ತಾ ಇರೋದು. ನೋಡಿ ಪ್ರಸಾದ್, ನಾವು ಈ ಪಾರ್ಟ್ನರ್ಶಿಪ್ ಒಪ್ಕೊಂಡಿದ್ದು ಕಂಪ್ನಿನ ಉಳಿಸ್ಕೊಳ್ಳೋದಕ್ಕೋಸ್ಕರ. ನನಗೆಲ್ಲ ಗೊತ್ತಿದೆ. ನೋಡಿ, ನನಗೆ ಈ ಚರ್ಚೆಯಲ್ಲಿ ಯಾವ ಆಸಕ್ತಿನೂ ಇಲ್ಲ. ನೀವು ಮೀಟಿಂಗ್ ಕರೆದ್ರಿ ಅಂತ ನಾನು ಬಂದಿದ್ದೀನಿ ಅಷ್ಟೇ. ನಿಮ್ಮ ಮತ್ತು UK ಸರ್ಜಿಕಲ್ ಪಾರ್ಟ್ನರ್ಶಿಪ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನನಗೆ ಯಶಸ್ವಿ ದಾಸ್ ಕಂಪ್ನಿಲಿ 50% ಶೇರ್ ಬೇಕೇ ಬೇಕು. ಅದು ನನ್ನ ಹಕ್ಕು. ಉಳಿದ 50%ಅಲ್ಲಿ ನೀವಿಬ್ಬರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಅದನ್ನು ಕೇಳಲ್ಲ. ನಮ್ಮ ತಂದೆ ಕಂಪ್ನಿ ಶೇರ್ಸ್ ನನಗೆ ಬಂದರೆ ಸಾಕು. ಇದಕ್ಕೆ ನೀವೇನು ಹೇಳ್ತೀರಾ ಸರ್? ನಾನೇನು ಹೇಳಲಿ ಮಿಸ್ಟರ್ ಭಂಡಾರಿ? ನೀವು ಈ ಕೈ ಚಲ್ ಕೂತ್ಬಿಟ್ರೆ ನಮ್ಮ ಗತಿ ಏನು ಸರ್? ಮಿಸ್ಟರ್ ಪ್ರಸಾದ್, ನಿಮ್ಮ ನಡುವೆ ಇದ್ದ ಲೀಗಲ್ ಪ್ರಾಬ್ಲಮ್ಸ್ ಗೊತ್ತಿಲ್ಲದೆ ಯಶಸ್ವಿ ದಾಸ್ ಒಂದೇ ಕಂಪನಿ ಅನ್ನೋ ಲೆಕ್ಕದಲ್ಲಿ ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಎರಡೂ ಕಂಪನಿಗಳ ಸಾಲಗಳನ್ನ ತೀರಿಸಿ ಕಮಿಟ್ಮೆಂಟ್ನ ಕ್ಲಿಯರ್ ಮಾಡಿದ್ದೀವಿ. ಸಾಲದು ಅಂತ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಪ್ರೊಡಕ್ಷನ್ನ ಶುರು ಮಾಡಿದ್ದೀವಿ. ಮುಳುಗ್ತಾ ಇದ್ದ ಕಂಪನಿ ಇದು. ಈ ಕಂಪನಿನ ಈ ಮಟ್ಟಕ್ಕೆ ತರೋದಕ್ಕೆ ನಾವು ನಮ್ಮ ಶ್ರಮ, ಹಣ, ಸಮಯ ಎಲ್ಲನೂ ಇನ್ವೆಸ್ಟ್ ಮಾಡಿದ್ದೀವಿ. ಈಗ ಈ ಕಂಪನಿ ಉಸಿರಾಡೋದಕ್ಕೆ ಮೂಲ ಕಾರಣ ಆಗಿದ್ದು ನಮ್ಮನ್ನು ನೀವು ಬಂದು ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಇದ್ರ ಮೇಲೆ ಅಧಿಕಾರನೇ ಇಲ್ಲ, ಹಾಗಾಗಿ ಮೈನರ್ ಪಾರ್ಟ್ನರ್ಸ್ ಆಗಿ ಉಳಿದುಬಿಡಿ ಅಂತ ನೀವು ಹೇಳಿಬಿಟ್ರೆ ನಾವೇನು ಮಾಡೋದು ಸರ್? ತಪ್ಪು ಆಗಿ ಹೋಗಿದೆ. ಯಶಸ್ವಿ ಸರ್ಜಿಕಲ್ಸ್ ಮೇಲೆ ನಿಮಗೆ ಹಕ್ಕಿದೆ, ನಿಜ ಸರ್. ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಸುರಿದು ಈ ಕಂಪನಿನ ಉಳಿಸಿರೋದು ನಿಜ ಸರ್. ಹಾಗಾಗಿ ಲೀಗಲ್ ಆಸ್ಪೆಕ್ಟ್ಸ್ ಬಿಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಸರಿ, ನಿಮ್ಮ ಪ್ರಕಾರ ನಾನು ಏನು ಮಾಡಬೇಕೀಗ? ಏನಿಲ್ಲ ಸರ್, ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟನ್ನು ನಾವು ಬಿಟ್ಕೊಡೋದಕ್ಕಾಗಲ್ಲ. ಹಾಗಾಗಿ 50% ಶೇರ್ಸ್ನ ನಾವು ಇಟ್ಕೊಳ್ತೀವಿ. ಇನ್ನು ಮಿಕ್ಕಿರೋ 50%ನ ಯಾರು ಎಷ್ಟು ತೊಗೊಳ್ತೀರಾ ಅನ್ನೋದು ನೀವು ಡಿಸೈಡ್ ಮಾಡಿ. ಇಲ್ಲ ಮಿಸ್ಟರ್ ಭಂಡಾರಿ, ನನಗೆ ನನ್ನ 50% ಶೇರ್ ಬೇಕೇ ಬೇಕು. ಯಶಸ್ವಿ ದಾಸ್ ಕಂಪ್ನಿನಲ್ಲಿ ದಾಸ್ ಆ್ಯಂಡ್ ದಾಸ್ ಕಂಪ್ನಿ ಶೇರು ಅರ್ಧದಷ್ಟಿದೆ. ನೀವಿಬ್ಬರು 50% ತೊಗೊಂಡ್ರೆ ನಾವೇನು ಮಾಡಬೇಕು ಹೇಳಿ? ಇಬ್ಬರು ಹೀಗೆ 50% ಬೇಕು ಅಂದರೆ ಸಮಸ್ಯೆ ಬಗೆಹರಿಯತ್ತಾ? ನನಗೆ ಅದೆಲ್ಲ ಬೇಕಾಗಿಲ್ಲ ಸರ್. ಅಯ್ಯೋ ಅವರೇ, ನನ್ನ ತಂದೆ ಕಂಪ್ನಿ ನನ್ನ ಹಕ್ಕು, ನನಗೆ ಬೇಕೇ ಬೇಕು ಅಷ್ಟೇ. ಒಂದು ಕೆಲಸ ಮಾಡಿ ಸರ್, 50% ಶೇರ್ಸ್ ನಮ್ಮದು, ಇನ್ನು ಉಳಿದು 50%ನ 25% ಹಂಚ್ಕೊಬಿಡಿ. ಏನ್ರಿ ಮಿಸ್ಟರ್ ಭಂಡಾರಿ, 50% ಶೇರ್ ಕೇಳಿದವನಿಗೆ 25% ಅಂದರೆ ಅರ್ಧದಷ್ಟು ಕೊಡ್ತೀನಿ ಅಂತ ಇದ್ದೀರಲ್ಲ, ಹೇಗ್ರಿ ಒಪ್ಕೊಳ್ಳೋಕ್ಕೆ ಸಾಧ್ಯ? ಬೇರೆ ದಾರಿ ಇಲ್ಲ ಮಿಸ್ಟರ್ ಪ್ರಸಾದ್, ನೀವೇ ಯೋಚನೆ ಮಾಡಿ. ಯಶಸ್ವಿ ಸರ್ಜಿಕಲ್ಸ್ ಕಂಪನಿ ನಿಮ್ಮ ತಂದೆ ಅವ್ರದ್ದೇ ಇರ್ಬೋದು, ಆದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಯಾವ ಪ್ರಯತ್ನನೂ ಮಾಡಲಿಲ್ವಲ್ಲ. ಈ ಕಂಪ್ನಿನ ನೆಗ್ಲೆಕ್ಟ್ ಮಾಡಿದ್ರಿ ನೀವು. ಈಗ ಈ ಕಂಪನಿ ಲಯಬಿಲಿಟೀಸ್ ಎಲ್ಲ ಕ್ಲಿಯರ್ ಆಗಿ ಈ ಕಂಪನಿ ಲಾಭ ಬರ್ತಿದೆ ಅಂದ ತಕ್ಷಣ 50% ಕೇಳ್ತಾ ಇದ್ದೀರಿ, ನ್ಯಾಯನಾ? ಬಂಡವಾಳ ಹಾಕಿ ಈ ಕಂಪನಿ ಉಳಿದವ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕಲ್ವಾ? ಓಕೆ, ನಾನು ಕೇಳಿದ 50%ನಲ್ಲಿ ಇನ್ನೂ 10% ಕಡಿಮೆ ಮಾಡ್ತೀನಿ. ಅಂದರೆ 40% ಅಷ್ಟೇ ನಾವು ಶೇರ್ ಹೋಲ್ಡರ್ಸ್ ಆಗಿರ್ತೀವಿ. ಇನ್ನು ಉಳಿದ 60%ನಲ್ಲಿ ನೀವಿಬ್ಬರು 30% ಡಿವೈಡ್ ಮಾಡ್ಕೋಬೋದು. ಆಗ ಯಾರಿಗೂ ಯಾವ ನಷ್ಟನೂ ಇರಲ್ಲ ಅನಿಸುತ್ತೆ.
ಇಷ್ಟೆಲ್ಲ ಬಂಡವಾಳ ಹಾಕಿರೋ ನಮಗೆ 40% ಅಂದರೆ ಕಷ್ಟನೇ. ಏನು ಮಾಡೋಕ್ಕಾಗತ್ತೆ, ವಿಧಿ ಆಗಿದೆ ಅಷ್ಟೆ. ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಓಕೆ, ನೋ ಪ್ರಾಬ್ಲಮ್. ಸರ್, ನೀವೇನು ಹೇಳ್ತೀರಾ? ನಿಮ್ಮ ಹಾಗೆ ನಮಗೂ ಬೇರೆ ದಾರಿ ಇಲ್ಲ, ಒಪ್ಕೊಳ್ಳೇಬೇಕಾಗಿದೆ. ಸರಿ, ಹಾಗಾದರೆ ಫೈನಲಿ ಈ ಕಂಪನಿಯ ಒಟ್ಟು ಶೇರ್ಸ್ನಲ್ಲಿ 40% ನಮ್ಮದು, ಅಂದರೆ UK ಇಂಟರ್ನ್ಯಾಷನಲ್ ಸರ್ಜಿಕಲ್ಸ್ದು, 30% ಯಶಸ್ವಿ ಸರ್ಜಿಕಲ್ಸ್ನ ಮಿಸ್ಟರ್ ಪ್ರಸಾದ್ ಅವ್ರದ್ದು, ಇನ್ನು 30% ದಾಸ್ ಆ್ಯಂಡ್ ದಾಸ್ನ ಮಿಸ್ಟರ್ ಶಂಕರ್ ದಾಸ್ ಅವರು ಸೇರಿರೋದು. ಸೊ ಫೈನಲಿ ಮ್ಯಾನೇಜ್ಮೆಂಟ್ ಈಸ್ ವಿತ್ UK ಇಂಟರ್ನ್ಯಾಷನಲ್ ಸರ್ಜಿಕಲ್ಸ್. ಹಲೋ ರಾಜೇಶ್. ಹಲೋ ಪ್ರದೀಪ್, ನಾನು ಹೇಳಿದ ಕೆಲಸ ಮಾಡಿದ್ರಾ? ಚೆಕ್ ಬುಕ್ ತಂದ್ರಾ? ತಗೊಳ್ಳಿ, 25 ಲಕ್ಷ. ಕಟಾರಿ ಕೇಳಿದ ಅಮೌಂಟ್ಗೆ ಅಡ್ವಾನ್ಸ್. ಮತ್ತಿದು 5 ಲಕ್ಷ. ನೀವು ಪ್ರೊಸೀಡಿಂಗ್ಸ್ ಅದು ಇದು ಅಂತ ಓಡಾಡ್ತಾ ಇರ್ತೀರಲ್ಲ, ನಿಮಗೂ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ, ಇಟ್ಕೊಳ್ಳಿ. ಹಾಂ, ಥ್ಯಾಂಕ್ ಯು ರಾಜೀವ್. ಡೋಂಟ್ ವರಿ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೂ ಅದರಲ್ಲೇ ಕೊಟ್ಬಿಡಿ. ಓಕೆ, ನಾನಿನ್ನು ಬರ್ತೀನಿ. ಕಟಾರಿಯ ಸಂಜೆ ಆಫೀಸಿಗೆ ಬರೋಕೆ ಹೇಳಿದ್ದಾರೆ. ಈ ಕೇಸಿನ ವಿಷಯ ಡೀಟೇಲಾಗಿ ಮಾತಾಡೋದು. ಇನ್ನು ನೀವು ಈ ಸರಳುಗಳಿಂದ ನಿಂತ್ಕೊಂಡು ಮಾತಾಡೋ ಸಮಯ ತುಂಬ ಕಡಿಮೆ ರಾಜೀವ್. ಕಟಾರಿಯ ಗೈಡ್ ಮಾಡಿದ ಹಾಗೇ ಆರ್ಗ್ಯೂ ಮಾಡಿ ನಿಮ್ಮನ್ನು ಜೈಲಿಂದ ಹೊರಗೆ ತರೋ ಜವಾಬ್ದಾರಿ ನಂದು. ನಿಶ್ಚಿಂತೆಯಾಗಿರಿ. ಥ್ಯಾಂಕ್ ಯು ಪ್ರದೀಪ್. ನನಗೂ ಈ ಜೈಲಿನ ಜೀವನ ಸಾಕಾಗ್ಬಿಟ್ಟಿದೆ. ಯಾವಾಗ ಹೊರಗೆ ಬರ್ತೀನೋ ಅಂತ ಅನ್ನಿಸ್ತಾ ಇದೆ. ಮನಸ್ಸು ಸ್ವಾತಂತ್ರ್ಯವನ್ನು ಬಯಸ್ತಾ ಇದೆ. ಈ ಬಂಧನದಿಂದ ಮುಕ್ತನಾದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ತುಂಬ ಎಮೋಷನಲ್ ಆಗಬೇಡಿ ರಾಜೀವ್. ನಾನು ಹೇಳಿದ್ನಲ್ಲ, ಇದೆಲ್ಲ ತುಂಬ ಸ್ವಲ್ಪ ದಿವಸದ್ದು ಅಂತ. ಡೋಂಟ್ ವರಿ, ನಿಮ್ಮ ಸ್ವಾತಂತ್ರ್ಯ ನಿಮಗೆ ಸಿಕ್ಕೇ ಸಿಗುತ್ತೆ. ನಾನೇನು ಬರ್ತೀನಿ. ಆಮೇಲೆ ಈ ಮೊಬೈಲ್ ನಂಬರ್ ಅಲ್ಲೇ ನೋಡಿ, ಮೈನ್ ಅಂತ ಸೇವ್ ಮಾಡಿದ್ದೀನಿ. ಟೇಕ್ ಕೇರ್, ಬಾಯ್.
ರಾಜೀವ, ಎಲ್ಲಿಂದ ಮಾತಾಡ್ತಿದ್ಯಾ? ಜೈಲಿಂದ. ಜೈಲಲ್ಲಿ ಮೊಬೈಲಾ? ಹಣ ಒಂದಿದ್ರೆ ಎಲ್ಲ ಆಗುತ್ತೆ ದಿನೇಶ. ಈಗ ನೀನೆಲ್ಲಿದೆಯಾ? ಅದೇ ಜಾಗ, ಅದೇ ವೇಷ, ನೇಪಾಳದಲ್ಲೇ ಇದ್ದೀನಿ. ಸರಿ, ಒಂದು ಕೆಲಸ ಮಾಡು. ನೀನು ಈಗಲೇ ನೇಪಾಳದಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಹೊರಡು. ಅಲ್ಲಿ ಏಷ್ಯನ್ ಇಂಟರ್ನ್ಯಾಷನಲ್ ಬ್ಯಾಂಕ್ನಲ್ಲಿ ನಮ್ಮ ಹಣ ಇದೆಯಲ್ಲ, ಅದನ್ನು ಡ್ರಾ ಮಾಡು. ಹಾಂ, ಆ ಹಣನೆಲ್ಲ ತಗೊಂಡೋಗಿ ಲಿಚನ್ಸ್ಟೈನ್ ಬ್ಯಾಂಕ್ನಲ್ಲಿಡು. ಲಿಚನ್ಸ್ಟೈನ್ ಬ್ಯಾಂಕ್ ಅಲ್ಲ? ಲಿಚನ್ಸ್ಟೈನ್ ಸ್ವಿಟ್ಜರ್ಲ್ಯಾಂಡ್ ಪಕ್ಕನೇ ಇದೆ. ಟ್ರೈನಲ್ಲಿ ಹೋಗು. ನಮ್ಮ ಹಣ ಏಷ್ಯನ್ ಇಂಟರ್ನ್ಯಾಷನಲ್ ಬ್ಯಾಂಕ್ನಲ್ಲಿರೋದಕ್ಕಿಂತ ಲಿಚನ್ಸ್ಟೈನ್ ಬ್ಯಾಂಕ್ನಲ್ಲಿರೋದು ತುಂಬ ಒಳ್ಳೆಯದು. ಅದು ಅಲ್ಲದೆ ಏಷ್ಯನ್ ಇಂಟರ್ನ್ಯಾಷನಲ್ ಬ್ಯಾಂಕ್ನಲ್ಲಿ ನಮ್ಮ ಹಣ ಇರೋದ್ರ ಬಗ್ಗೆ ಈ ಊರಿನ ಬ್ಯಾಂಕ್ನಲ್ಲಿ ಇನ್ಫಾರ್ಮೇಷನ್ ಇದೆ. ಆದಷ್ಟು ಬೇಗ ಆ ಬ್ಯಾಂಕ್ನಿಂದ ಹಣನ ಡ್ರಾ ಮಾಡಬೇಕು. ಹಣನ ಲಿಚನ್ಸ್ಟೈನ್ ಬ್ಯಾಂಕ್ನಲ್ಲಿ ಹಾಕು. ನೀನು ಅಲ್ಲೇ ಇರು. ಆದರೆ ವೀಸಾ, ಪಾಸ್ಪೋರ್ಟು, ಅದ್ರ ಬಗ್ಗೆ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೇಪಾಳದಲ್ಲಿ ಬಹದ್ದೂರ್ ಶೇರ್ಪಾ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರಿಗೆ ಫೋನ್ ಮಾಡು. ಅವ್ರ ನಂಬರನ್ನು ನಾನೀಗ ಮೆಸೇಜ್ ಮಾಡ್ತೀನಿ. ಅವ್ರು ನಿನಗೆ ಫೇಕ್ ಪಾಸ್ಪೋರ್ಟು, ವೀಸಾ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಲಿಚನ್ಸ್ಟೈನ್ಗೆ ಹೋದ್ಮೇಲೆ ನೀನು ಯಾರನ್ನ ಮೀಟ್ ಮಾಡಬೇಕಂತ ಕೂಡ ಹೇಳ್ತಾರೆ. ಲಿಚನ್ಸ್ಟೈನ್ನ ಆಳ್ತಾ ಇರೋದು ಒಂದು ರಾಜಮನೆತನ. ನಮ್ಮ ದೇಶ ಮತ್ತು ಆ ದೇಶದ ನಡುವೆ ಯಾವುದೇ ರೀತಿಯ ರಾಜಕೀಯ ಒಡಂಬಡಿಕೆಗಳು ಇಲ್ಲ. ನೀನಲ್ಲಿ ಸೇಫ್ ಆಗಿರ್ತೀಯ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಕಣೋ. ಕಠಾರಿ ಅಂತ ಒಬ್ಬ ಒಳ್ಳೆ ಲಾಯರ್ ಸಿಕ್ಕಿದ್ದಾನೆ. ನಾನು ಬೇಗ ಬಿಡುಗಡೆ ಆಗ್ತೀನಿ. ಇಲ್ಲಿಂದ ಹೊರಗಡೆ ಬಂದ ತಕ್ಷಣ ಸೀದಾ ಲಿಚನ್ಸ್ಟೈನ್ಗೆ ಬಂದು ನಿನ್ನನ್ನು ಜಾಯ್ನ್ ಆಗ್ತೀನಿ. ಅಲ್ಲಿಗೆಲ್ಲ ಸಾಲ್ವ್ ಆದ ಹಾಗೆ. ಓಕೆ ರಾಜೀವ. ಓಕೆ ಕಣ, ಟೇಕ್ ಕೇರ್. ಬಾಯ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು. ಒಳ ಮಿಂಚು ಮಿಂಚು ಸುಳಿ ಮಿಂಚು, ಇದು ಬೇಟೆಯಾಡುವ